ನೋಡಿ ಸರ್, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 1 ಎಕರೆ 8 ಗುಂಟೆ. ಆ ಬಟ್ಟ ಕಾಣ್ತಾ ಇದೆಯಲ್ಲ, ಅದು ದೊಡ್ಡದು ಚಾನಲ್ ರಸ್ತೆ. ತಾರ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರು, ಮಳವಳ್ಳಿ ಟೌನಿಂದ ಒಂದು 7ರಿಂದ 8 ಕಿಲೋಮೀಟ್ರು ಈ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಇದೇ ಜಾಗ ಖಾಲಿ ಜಾಗ ಬಿದ್ದೈತೆ. ಒಂದು ಬೋರ್ಗಲ್ ಐತೆ. ಅಣ್ಣ, ಬೋರ್ಗಲ್ ನೀರು ಚೆನ್ನಾಗೈತಲ್ವಾ? ಒಂದು ಬೋರ್ಗಲ್ ಐತೆ, ಒಳ್ಳೆ ನೀರು ಐತೆ. ಒಂದು ಓಪನ್ ಬಾಮಿನೂ ಐತೆ. ನೋಡಿದೊಂದು ಮನೆ ಸೇರ್ತದೆ, ಇವ್ರು ತೆಗ್ದಾಕ್ಬಿಟ್ಟಿದ್ದಾರೆ ಸೀಟ್ ಮನೆ. ಒಳ್ಳೆ ಇಶ್ಯನದ ಮೂಲಿ ಮನೆ ಮಾಡಿದ್ದಾರೆ. ನೋಡಿ, ಇದು ಒಂದು ಮನೆ ಐತೆ. ಅದು ಓಪನ್ ಬಾಮಿಗೆ ಒಳಗಡೆ ಮೋಟ್ರ್ ಇಟ್ಕೊಂಡಿರೋದು. ಲ್ಯಾಂಡ್ ಕಡೆ ತೋರಿಸ್ತಿದ್ದೀನಿ. 1 ಎಕರೆ 8 ಗುಂಟೆಯಲ್ಲಿ ಒಂದು ಸ್ವಲ್ಪ ಒಂದು 7-8 ಗುಂಟೆ ಮಾತ್ರ ಖಾಲಿ ಐತೆ. ಇನ್ನಿದ್ದದಲ್ಲಿ ಈ ರೀತಿ ತೆಂಗಿನ ಗಿಡ ಎಲ್ಲ ಫುಲ್ ಈ ರೀತಿ ತೆಂಗಿನ ಗಿಡ ಹಾಕಿದ್ದಾರೆ ನೋಡಿ. ಇನ್ನು ಫಲ ಸ್ಟಾರ್ಟ್ ಆಗಿಲ್ಲ. ಒಂದೊಂದು ಒಂಬಳ ಸ್ಟಾರ್ಟ್ ಆಯ್ತದೆ ಇವಾಗ. 1 ಎಕರೆ 8 ಗುಂಟೆ. ಮಣ್ಣಂತೂ ಎಲ್ಲ ರೆಡ್ ಸಾಯಲ್ಲು. ಮಳವಳ್ಳಿ ಟೌನಿಂದ ಬರೀ 7ರಿಂದ 8 ಕಿಲೋಮೀಟ್ರು. ತಾರ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರು. ಈ ಜಮೀನು ಎಷ್ಟುದ್ದದೋ ಅಷ್ಟುದ್ದಕ್ಕೂ ರೋಡೆ. ತೆಂಗಿನ ಮರ ಒಂದು 70-80 ಇರ್ಬೋದು, ಕೌಂಟ್ ಮಾಡಿಲ್ಲ ಎಷ್ಟು ಬರ್ತಾವಂತ. ಇವಾಗೆಲ್ಲ ಒಂಬಳೆ ಸ್ಟಾರ್ಟ್ ಆಯ್ತಿದೆ. ಮಣ್ಣಂತೂ ಸೂಪರಾಗಿದೆ. ಇವ್ರು ವ್ಯವಸಾಯ ಮಾಡ್ಕೊಂಡು ನೋಡ್ಕೊತಾ ಇಲ್ಲ, ನೀರು ಕರೆಕ್ಟಾಗಿ ನೋಡ್ತಾ ಇಲ್ಲ. ಎಲ್ಲ ರೆಡಿ ಇರುವಂಥದ್ದು. ಪೆನ್ಷನ್ ಇಲ್ಲ. ಪೆನ್ಷನ್ ಅಂದ್ರೆ ದೂರಕ್ಕೆಲ್ಲ ಹಾಕಿದ್ದಾರೆ. ಎಲ್ಲ ಹದ್ದುಬಸ್ತಲ್ಲಾಗಿ ನೀಟಾಗಿ ಬೇರೆಯವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇವರು ಕುಂಟೆ 1,80,000 ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ಲು. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ಮಣ್ಣಂತೂ ಸೂಪರಾಗಿದೆ ನೋಡಿ. ಎಲ್ಲ ಸುತ್ತಗಳೆಲ್ಲ ತೋಟಗಳೇ. 1 ಎಕರೆ 8 ಗುಂಟೆ. ಗಿಡಗಳೆಲ್ಲ ಮಾತ್ರ ನೋಡಿ ಇದೇ ರೀತಿ ಇದೆ. ಮಣ್ಣಂತೂ ರೆಡ್ ಸಾಯಲ್ಲು. ತೆಂಗಿನ ಗಿಡ ಮಾತ್ರ ಎಲ್ಲ ಸೂಪರಾಗಿದೆ. ಎಲ್ಲ ಇವಾಗ ಒಂಬಳ ಸ್ಟಾರ್ಟ್ ಆಯ್ತಾಯಿದೆ. ಒಂದು ಓಪನ್ ಬಾಮಿನೂ ಇದೆ. ಇವಾಗ ನೀರು ಕಮ್ಮಿ ಇದೆ. ಬೋರಲ್ಲಂತೂ ನೀರು ಒಳ್ಳೆ ನೀರು ಐತೆ. ಈ ಮನೆಗೆ ಸೀಟ್ ಹಾಕ್ಸಿ ನೀಟಾಗಿ ರೆಡಿ ಮಾಡ್ಕೊಂಡ್ರೆ ಈ ಮನೆಯೇ ಸಾಕು ಇರೋಕೆ. ಇದೊಂದು ಸಿಂಪಲ್ ಮನೆ ಐತೆ. ಕುಂಟೆ 1,80,000 ಹೇಳ್ತಾಯಿದ್ದಾರೆ. ಕೂಟ್ಗಳಂತ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಡೈರೆಕ್ಟ್ ರಿಜಿಸ್ಟ್ರೇಷನ್ ಇರುವಂಥ ಜಾಗ ನೋಡಿ. ಇದೊಂದು ಓಪನ್ ಬಾಮಿ. ಈಗ ನೀರೆಲ್ಲ ಸುಂಡೋಗ್ಬಿಟ್ಟೈತೆ. ನೋಡಿ, ನಾವು ಸೀಟ್ ಮನೆ ಐತೆ. ಸೀಟೆಲ್ಲ ಎತ್ತಾಕ್ಬಿಟ್ಟಿದ್ದಾರೆ. ಇದೊಂದು ಮನೆ ಐತೆ. ಜಾಗ ಮಾತ್ರ ಸೂಪರ್ ಆಗೈತೆ. ಮಳವಳ್ಳಿಯಿಂದ 6ರಿಂದ 8 ಕಿಲೋಮೀಟ್ರು. ಬಸ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರು.